ಮತ್ತು ಈ ತಂತ್ರದಿಂದ ನಿಮ್ಮ ಎಲ್ಲ ಖುಷಿ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು. ನೀವು ಯಾರನ್ನಾದರೂ ತುಂಬ ಇಷ್ಟಪಡಿರಾ ಅಥವಾ ನೀವು ತುಂಬ ಪ್ರೀತಿಸುತ್ತಿದ್ದೀರಾ, ಚಿಂತಿಸಬೇಡಿ. ಈ ವಶೀಕರಣ ಸಹಾಯದಿಂದ ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಅಂದರೆ ಜೀವನ ಪೂರ್ತಿಯಾಗಿ ಜೊತೆನೇ ಇರುವ ಹಾಗೆ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ವಶೀಕರಣ ತಂತ್ರದಿಂದ ನೀವು ಸಂಭೋಗಕ್ಕೆ ಯಾರನ್ನಾದರೂ ಕೂಡ ರೆಡಿ ಮಾಡಿಕೊಳ್ಳಬಹುದು. ಹೌದು, ಇದು ಅತಿ ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ. ಈ ಸಂಭೋಗ ವಶೀಕರಣ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ. ಹಾಗಿದ್ದರೆ ಬನ್ನಿ ಈಗ ಈ ಸಂಭೋಗ ವಶೀಕರಣ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೋಡಿ ಸ್ನೇಹಿತರೆ, ಈ ಸಂಭೋಗ ವಶೀಕರಣ ತಂತ್ರವನ್ನು ಮಾಡುವ ದಿನ ಶುಕ್ರವಾರ ಮತ್ತು ಶನಿವಾರ ದಿನದಂದು ಮಾತ್ರ ಮಾಡಿಕೊಳ್ಳಬೇಕಾಗತ್ತೆ. ಮಾಡುವ ಸಮಯ ರಾತ್ರಿ 10 ಗಂಟೆ ಮತ್ತು 12 ಗಂಟೆಯ ಮಧ್ಯದಲ್ಲಿ ಇದನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ಮಾಡುವುದು ಬಹಳ ಸರಳ. ಹೇಗೆಂದರೆ ಈ ವಿಡಿಯೋದಲ್ಲಿ ತೋರಿಸಿರುವ ವಶೀಕರಣ ಮಂತ್ರವನ್ನು ಒಂದು ಬಿಳಿ ಹಾಳೆಯ ಮೇಲೆ ನಿಧಾನವಾಗಿ ಬರೆದುಕೊಳ್ಳಿ. ಬರೆದ ಆದ ನಂತರ 5 ನಿಮಿಷಗಳ ಕಾಲ ಈ ಮಂತ್ರವನ್ನು 51 ಬಾರಿ ಜಪ ಮಾಡಿಕೊಳ್ಳಬೇಕಾಗತ್ತೆ. ಜಪವನ್ನು ಮಾಡುವಾಗ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮನದಲ್ಲಿನೇ ಯೋಚನೆ ಮಾಡುತ್ತಾನೆ ಜಪ ಮಾಡಬೇಕಾಗತ್ತೆ. ಜಪ ಮಾಡಿದ ನಂತರ ಆ ಮಂತ್ರದ ಕೆಳಗಡೆ ನೀವು ಯಾರನ್ನೂ ವಶೀಕರಣಕ್ಕೆ ಅಥವಾ ಸಂಭೋಗಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿ ಹೆಸರನ್ನು ಅವರನ್ನು ನೆನೆಸಿಕೊಳ್ಳುತ್ತಾ ಅವರ ಬಗ್ಗೆನೇ ಯೋಚನೆ ಮಾಡುತ್ತಾ ಅವರ ಹೆಸರನ್ನು ಕೆಳಗಡೆ ಬರೆದುಕೊಳ್ಳಿ. ನಂತರ ಅದರ ಕೆಳಗಡೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿ ನಂತರ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಹೀಗೆ ಮಾಡಿದ ಆದ ನಂತರ ಆ ಹಾಳೆಯನ್ನು 4 ಬಾರಿ ಫೋಲ್ಡ್ ಮಾಡಿಕೊಳ್ಳಿ. ಫೋಲ್ಡ್ ಮಾಡಿದ ನಂತರ ಒಂದು ದಿನ ನಿಮ್ಮ ಹತ್ತಿರನೇ ಇಟ್ಕೋಬೇಕಾಗತ್ತೆ. ಮತ್ತು ರಾತ್ರಿ ಮಲಗುವ ಸಮಯ ಅದನ್ನು ನಿಮ್ಮ ತಲೆಯ ದಿಂಬುಗಳಿಗೆ ಇಟ್ಟು ಮಲಗಬೇಕಾಗತ್ತೆ. ಒಂದು ದಿನ ಆದ ನಂತರ ಅಂದರೆ ಮರುದಿನ ಇದನ್ನು ತೆಗೆದುಕೊಂಡು ಹೋಗಿ ರಾತ್ರಿ 12 ಗಂಟೆಗೆ ಇದನ್ನು ಸ್ಮಶಾನದಲ್ಲಿ ಹಡ್ಡಿ ಮುಚ್ಚಿ ಬರಬೇಕಾಗತ್ತೆ. ಅಥವಾ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ ಅವರ ಮನೆಯ ಅಂಗಳದಲ್ಲಿ ಇದನ್ನು ಹಡ್ಡಿ ಮುಚ್ಚಿ ಬರಬೇಕಾಗುತ್ತದೆ. ಮತ್ತು ಈ ತಂತ್ರವನ್ನು ನಿಮಗೆ ಮಾಡಲು ಆಗುವುದಿಲ್ಲ ಅಂದರೆ ವಿಡಿಯೋದಲ್ಲಿ ತೋರಿಸಿರುವ ಗುರೂಜಿಗಳಿಗೆ ಕಾಲ್ ಮಾಡಿದರೆ ಸಾಕು, ಅವರು ನಿಮಗೆ ವಶೀಕರಣ ಮಾಡಿಕೊಡ್ತಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್